ಹೆಂಗ್ ಮಲ್ಕೊಂಡಿದ್ದಾನೆ ನೋಡು, ನಾಚಿಕೆ ಇಲ್ದೋನು. ಸ್ವಲ್ಪನ ಜವಾಬ್ದಾರಿ ಅನ್ನೋದಿಲ್ಲ. ಅದು ಹೆಂಗ್ ನಿದ್ದೆ ಬರುತ್ತೋ ಏನೋ. ಥೂ, ಎಕ್ಸಾಮ್ಸ್ ಬೇರೆ ಹತ್ರ ಬರ್ತೈತೆ. ಸ್ವಲ್ಪ ನಾವು ಓದ್ಕೋಬೇಕು. ಡಿವಾಗಿರೋ ಸಬ್ಜೆಕ್ಟ್ಸನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಜಾಬ್ ಹಿಡಿಬೇಕು ಅನ್ನೋದಿಲ್ಲ. ಮದುವೆ ಮಾಡ್ಕೊಂಡಿದ್ದಾರೆ ಕದ್ದು ಮುಚ್ಚಿ. ಹೆಂಗೆ ಸಂಸಾರ ಮಾಡಬೇಕು, ಹೆಂಗೆ ಜೀವನ ಮಾಡಬೇಕು ಅನ್ನೋದು ಸ್ವಲ್ಪನಾದ್ರೂ ಚಿಂತೆ ಇದೆಯಾ? ಎಂಥ ಎಂಥ ಇರಬೇಕು ಇವನು. ಥೂ, ನನಗೆ ಏನಪ್ಪ ಇವನು ಎಂತ ಹೋಗಿ ಮದುವೆ ಆಗಿದ್ದಾಳೆ ನಮ್ಮ ತಂಗಿ. ನನಗೆ ಉರಿತಾ ಇದೆ ಮೈಯಿಲ್ಲ. ಏಯ್ ಕಿರಣ್, ಇರು ನವೀನ್, ಹಂಗಲ್ಲ ಎಬ್ಸೋದು. ಆ ಯಪ್ಪ, ಏನು ಕಪ್ಪಳದ ಮೇಲೆ ಜೋರಾಗಿ ಬಿತ್ತಲ್ಲ. ಏನು ಬಿತ್ತು? ನೀವೇನು ಮಾಡ್ತಾ ಇದ್ದೀರಾ ಈ ರೂಮಲ್ಲಿ? ನೀನು ಮಲ್ಕೊಂಡಿದ್ಯಲ್ಲ ಮಹಾರಾಜ, ನಿನಗೆ ಗಾಳಿ ಆಗ್ತಾ ಇದ್ವಿ. ಏಯ್ ಫಸ್ಟ್ ಕೆಳಗಿಳಿಯೋ. ಏನು ಬೆಡ್ ಮೇಲೆ ನಿಂತ್ಕೊಂಡಿದ್ಯಲ್ಲ, ಗೊತ್ತಾಗಲ್ಲ ನಿಂಗೆ? ಇಬ್ಬರು ಯಾಕೆ ಇಷ್ಟು ಗರಂ ಆಗಿದ್ದಾರೆ? ನಾನೇನು ಮಾಡಿದ್ದೀನಿ? ಓ, ಬೆಳಗ್ಗೆ ವಿಷಯ ಇವನಿಗೂ ಗೊತ್ತಾಗಿರ್ಬೇಕೇನೋ, ಅದಕ್ಕೆ ಬಂದಿದ್ದಾನೆ. ನನಗೆ ಹೊಡಿತಾ ಇದೆಯಾ? ನಾನು ಈ ಮನೆ ಅಳಿಯ. ಎಷ್ಟು ಧೈರ್ಯ ಇರಬೇಡ ನಿನಗೆ. ನನ್ನ ಹೊಡಿತೀಯಾ? ನೀನು ಯಾವ ಸೀಮೆ ಮನೆ ಅಳಿಯ? ನೀನು ಮನೆ ಅಳಿಯಲ್ಲ, ಮನೆ ಹಾಳ ನೀನು. ಇಬ್ಬರು ಸೇರ್ಕೊಂಡು ಹೊಡಿತಾ ಇದ್ದೀರಾ? ಮಾಡ್ತೀನಿ ರೀ ನಿಮಗೆ. ಅತ್ತೆ ಮಾವಂಗೆ ಹೇಳ್ತೀನಿ ಹೋಗಿ. ಅತ್ತೆ ಮಾವ ಅಲ್ಲ, ಮನೇಲಿ ಯಾರೂ ಇಲ್ಲ. ಹೇಳ್ಕೊ ಹೋಗು, ಯಾರು ಕೇಳ್ಕೊತೀಯಾ? ಮನೇಲಿ ಯಾರೂ ಇಲ್ಲ ಅಂದರೆ ಏನಾಯಿತು? ನಾನು ಈಗಲೇ ಹೊರಗಡೆ ಹೋಗ್ತೀನಿ. ಹೊರಗೆ ಹೋಗಿ ಎಲ್ಲರನ್ನ ಸೇರಿಸ್ತೀನಿ. ಮಂದಿ ಅಕ್ಕಪಕ್ಕದವ್ರನ್ನೆಲ್ಲ ಸೇರಿಸಿ ನಿಮ್ಮ ಮಾನ ಮರ್ಯಾದೆನೆಲ್ಲ ಹರಾಜಾಗ್ತೀನಿ. ಈ ಮದುವೆ ಹೆಂಗೆ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ. ಅಣ್ಣ ನೀನು ಈ ಕಡೆ ಸರಿ. ಇವನ್ನ ಏನಿಲ್ಲ, ಕಾಲಾಗ ಹಾಕೊಂಡು ತುಳಿದು ಬಿಡ್ತೀನಿ. ಮಣ್ಣು ತಿನ್ನೋ ಕೆಲಸ ಮಾಡಿ ಈಗ ಮತ್ತೆ ಎಷ್ಟು ಧೈರ್ಯ ಇರ್ಬೇಡ ಇವನಿಗೆ. ಈ ಮದುವೆ ನಿಲ್ಲಿಸ್ತಾನಂತೆ. ಮದುವೆ ಏನೋ ಮದುವೆ ನಿಲ್ಲಿಸ್ತೀಯಾ? ಹೋಗು, ನಿಂಗೆ ತಾಕತ್ತಿದ್ರೆ, ನೀನು ಗಂಡಸಾಗಿದ್ರೆ ಈ ಮದುವೆ ನಿಲ್ಲಿಸ್ಬಿಡು, ನೋಡ್ತೀನಿ ನಾನು. ಏನಂತೆ ನೀನು? ಹೊರಗೆ ಹೋಗಿ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತೀನಿ ಅಂದೆಲ್ಲ. ಹೋಗು, ಏನಂತ ಆಗ್ತೀಯ ನಾನು ನೋಡೇ ಬಿಡ್ತೀನಿ. ನಾವು ಮಾನ ಮರ್ಯಾದೆಗೆ ಹಂಚ್ಕೊಂಡು ಬಾಳೋ ಜನ ನಾವು. ನಿನ್ನಂಗ ಹೇಳ್ತಿನ ಬದುಕು ಮಾಡಲ್ಲ. ಮಾಡ್ತಿನ ಕೆಲಸ ಮಾಡಲ್ಲ ನಾವು. ನಮ್ಮ ಬಗ್ಗೆ ಏನು ಹೇಳಿದ್ರು ಯಾರು ಏನೋ ನಂಬಂಗಿಲ್ಲ. ಇನ್ನು ನಮ್ಮ ತಂಗಿ ಇದ್ದಾಳು, ಅವಳು ನೀನು ಒಂದೇ ಕ್ಯಾಟಗರಿ. ನಿಮ್ಮ ಬಗ್ಗೆ ಹೇಳಿದ್ರೆ ಮಂದಿ ನಂಬ್ತಾರೆ, ನಮ್ಮ ಬಗ್ಗೆ ಹೇಳಿದ್ರಲ್ಲ. ಹೋಗಿ ಜನನ ಸೇರಿಸಿ ಏನಂತ ಹೇಳ್ತೀಯಪ್ಪ? ಈ ಥರ ಮನೇಲಿ ಕಳ್ತನ ಮಾಡಿ ಸಿಗೆ ಬಿದ್ದು ಒದಿಸ್ಕೊತಿದ್ದೀನಿ ಅಂತ ಹೇಳ್ತೀಯಾ? ಹೋಗು, ಹೇಳ್ಬಾ, ಧಾರಾಳವಾಗಿ ಹೇಳ್ಬಾ, ನಾವು ಅಲ್ಲಿ ಇರ್ತೀವಿ. ಕಳ್ತನ ಮಾಡಿರೋ ವಿಷಯ ನಾನೇ ಕೇಳಕ್ಕೆ ಹೋಗ್ಲಿ? ನಾನು ಹೇಳ್ತೀನಿ ಅಂದಿದ್ದು ಅದಲ್ಲ. ನಿನ್ನ ಹೆಂಡ್ತಿ ಮತ್ತು ನಿನ್ನ ತಮ್ಮ ಇಬ್ಬರು ಚಕ್ಕಂದ ಆಡ್ತಾ ಇದ್ರಲ್ಲ ರೂಮಲ್ಲಿ, ಅದನ್ನ ಹೇಳ್ತೀನಿ ಅಂದಿದ್ದು. ಬಿಡೋ ನನ್ನ ಗಂಟ್ಲನ್ನ ಇಸ್ಕೊತ್ ಬರ್ತಿದ್ಯಲ್ಲ ಕತ್ತನ್ನ ಬಿಡೋ. ದೇವ್ರಂತ ನನ್ನ ಅದಕ್ಕೇನಾ? ತಾಯಿ ಅಂತ ನನ್ನ ಅದಕ್ಕೇನಾ ನನ್ನ ಜೊತೆ ಸಂಬಂಧ ಕಟ್ತಾ ಇದೀಯಾ? ಥೂ, ಎಂತ ನೀಚ ಇರಬೇಡ ನೀನು. ಸಂಬಂಧಗಳ ಬೆಲೆ ಗೊತ್ತಾ ನಿಂಗೆ? ನಮ್ಮ ಅದಕ್ಕೆ ನಾನು ತಾಯಿ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಅವರು ಅಷ್ಟೇ ನನ್ನ ಒಳ್ಳೆ ತಮ್ಮನ ಥರ, ಮಗನ ಥರ ನೋಡ್ಕೋತಾರೆ. ನಮ್ಮಿಬ್ಬರ ಬಗ್ಗೆ ಈ ಥರ ಹಿಂಗೆ ಕೆಟ್ಟದಾಗ ಹೇಳೋಕೆ ನಿನಗೆ ನಾಚಿಕೆ ಆಗಲ್ವಾ? ಒಟ್ಟಿಗೆ ಏನು ಅನ್ನ ತಿಂತೀಯಾ, ಏನು ಸಗಣಿ ತಿಂತೀಯಾ? ನೀನು ಮಾಡಿರೋ ಕಳ್ತನದಿಂದ ತಪ್ಸ್ಕೊಳ್ಳೋಕ್ಕೋಸ್ಕರ ನನಗೆ ನಮ್ಮ ಅತ್ತಿಗೆಗೆ ಸಂಬಂಧ ಕಟ್ತಿದೆಯಲ್ಲ, ಇಷ್ಟು ಕೆಳಮಟ್ಟಕ್ಕೆ ಇಳಿತಾರ ಯಾರನ್ನ? ನಾಚಿಕೆ ಆಗಲ್ಲ ನಿನಗೆ? ಯಪ್ಪ, ಇಬ್ಬರು ಸೇರ್ಕೊಂಡು ಎಷ್ಟು ಹೊಡಿತಾ ಇದ್ದಾರೆ ನನಗೆ. ಬಾಯಗಳು ಅಲ್ಲೆಲ್ಲ ಅಲ್ಲಾಡಕತ್ತಿದ್ವೇನೋ ಅಂತ ಪರಿ ಹೊಡಿತಾ ಇದ್ದಾರೆ. ಕೂತ್ಕೆ ನಡ್ಕೊಂಡು ಇಚ್ಚುತ್ತಾ ಇದ್ದಾರೆ. ಅಯ್ಯೋ, ಹೆಂಗಾದ್ರೂ ಮಾಡಿ ತಪ್ಸ್ಕೋಬೇಕು ಈಗ ಸದ್ಯ. ಇಲ್ಲೋಡು, ನಿನ್ನಂಥ ನೀಚರು 100 ಜನ ಅಲ್ಲ 1000 ಜನ ಬಂದು ಹೇಳಿದ್ರು ನನ್ನ ಹೆಂಡತಿ ಬಗ್ಗೆ ಈ ಥರ ಪುಕಾರ ಹಬ್ಬಿಸಿದ್ರು ನಾನು ನಂಬೋನಲ್ಲ. ನಮ್ಮ ತಮ್ಮ ಏನು ಅಂತ ನನಗೂ ಗೊತ್ತು, ನನ್ನ ಹೆಂಡತಿ ಏನಂತ ನನಗೂ ಗೊತ್ತು. ನಿನ್ನ ಥರ 3 ಬಿಟ್ಟು ನಿಂತಿರೋ ಜನ ಅಲ್ಲ ನಾವು. ನೀನು ಮೊದಲನೇ ಸರಿ ಈ ಮನೆಗೆ ಬಂದಾಗಲೇ ನನ್ನ ಹೆಂಡತಿ ಮೇಲೆ ಕಣ್ಣಿಟ್ಟಿದ್ದೆ. ನೀನು ಅವತ್ತೇ ಹಾಕ್ಕೊಂಡು ತುಳಿದು ಕೊಲ್ಲಿ ಬಿಡ್ಬೇಕು ಅಂದ್ಕೊಂಡಿದ್ದೆ. ಆದರೆ ಏನು ಮಾಡಲಿ, ನಮ್ಮ ತಂಗಿ ಮುಖ ನೋಡ್ಕೊಂಡು ಸುಮ್ಮನಾಗಿದ್ದೆ. ಹೇಳಿದ್ರೆ ನಂಬೋದಿಲ್ಲ, ಒಂದು ವೇಳೆ ನಂಬಿದ್ರು ತನ್ನ ಮನಸ್ಸು ಹಾಳಾಗೋಗುತ್ತೆ, ನಿಮ್ಮ ಸಂಸಾರ ಹಾಳಾಗುತ್ತೆ ಅಂತ ಸುಮ್ಮನೆ ಇದ್ದೆ ನಾನು. ಆದರೆ ಇವತ್ತು ಅವರಿಬ್ಬರನ್ನ ಎಲ್ಲರ ಕಣ್ಮುಂದೆ ಏನೋ ತಪ್ಪು ಮಾಡಿದ್ದಾರೆ ಅನ್ನೋ ಥರ ಬಿಂಬಿಸ್ತಾ ಇದೆಯಾ? ಎಷ್ಟು ಧೈರ್ಯ ಇರಬೇಡ ನಿನಗೆ. ನಮ್ಮ ಮನೆಗೆ ಬಂದು ನಮ್ಮ ಹತ್ರನೇ ಆಟ ಆಡ್ತಿದ್ಯಾ? ನಿನ್ನ ಬಾಲ ನಮ್ಮ ಹತ್ರನೇ ಬಿಚ್ತಾ ಇದೆಯಾ? ಆ ಬಾಲ ಕಟ್ ಮಾಡಿ ನಾಯಿಗೆ ಬಿಸಾಕ್ತೀನಿ. ಎಷ್ಟನ ಕೂರ್ನಂಬಿಕೆ ಒಳ್ಳೇದಲ್ಲ. ನಾನು ಸಿಗಿ ಬಿದ್ಮೇಲೆ ಹೊರಗೆ ಬಂದುಬಿಟ್ನಪ್ಪ. ಆದರೂ ಅವರಿಬ್ಬರು ರೂಮಲ್ಲೇ ಇದ್ರಲ್ಲ ಅಷ್ಟೊತ್ತು. ಏನು ನೋಡಿದ್ರೆ ಬನ್ನಿನ ಮೇಲೆ ಇದ್ದ, ಟವಲ್ ಸುತ್ಕೊಂಡಿದ್ದ, ಪ್ಯಾಂಟ್ ಕೂಡ ಹಾಕ್ಕೊಂಡಿರಲಿಲ್ಲ. ಇನ್ನು ನಿನ್ನ ಹೆಂಡ್ತಿ ಅಲ್ಲೇ ಇದ್ಲು. ಗೊತ್ತಾಗ್ಬಾರ್ದಾ ಆ ಥರ ಗಂಡಸರು ಇದ್ದಾಗ ಹೋಗ್ಬಾರ್ದು ಆ ರೂಮ್ಗೆ ಅಂತ? ಆ ಸಿಚುವೇಷನಲ್ಲಿ ಯಾರು ನೋಡಿದ್ರೂ ಡೌಟ್ ಬಂದೇ ಬರುತ್ತೆ. ಮತ್ತೆ ನಾನೇನು ತಪ್ಪು ಹೇಳಿಲ್ಲಪ್ಪ. ನಾನು ಬಂದಮೇಲೇನೋ ಅಲ್ಲೇ ಯಾಕಿರಬೇಕಿತ್ತು, ಹೊರಗೆ ಬರಬೇಕಿತ್ತು. ಹೊರಗೆ ಬಂದು ಇಬ್ಬರು ಮಾತಾಡಬೇಕಿತ್ತು. ಅಲ್ಲೇ ಯಾಕಿದ್ರು ಇವರು? ಇದನ್ನೆಲ್ಲ ಅವ್ರನ್ನ ಪ್ರಶ್ನೆ ಮಾಡೋದು ಬಿಟ್ಟು ಬಂದು ನನ್ನ ಓದಿತಿದೆಯಲ್ಲ. ಯವ್ವ ನನ್ನ ಕೂತಿಗೆ ತಪ್ಪಾಯ್ತು. ಇನ್ನೂ ಸರಿ ಹಂಗೆಲ್ಲ ಅನ್ನಲ್ಲ. ನಿನ್ನ ಹೆಂಡ್ತಿ, ನಿನ್ನ ತಮ್ಮ ಅವ್ರಿಷ್ಟ, ನಂಗೆ ಗೊತ್ತಿಲ್ಲ ಏನೋ. ನನ್ನ ಬಿಟ್ಬಿಡ್ರಿ. ನಿನ್ನ ಬಿಡೋದಲ್ಲ, ಇಲ್ಲೇ ಕೊಲೆ ಮಾಡಿನೇ ನಾನು ಜೈಲಿಗೆ ಹೋಗ್ತೀನಿ. ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಿನ್ನ ಇವತ್ತು ಬಿಡೋಂಗಿಲ್ಲ ನಾನು. ನಿನ್ನ ಸಾವು ನನ್ನ ಕೈಲೇ ಬರ್ದಿದ್ದಂಗೈತೆ. 2-3 ಸರಿ ಆಯ್ತು ನನ್ನ ಕೈಯಾಗ ಸಿಗೇ ಬಿಡೋಕೆ. ಹೋಗ್ಲಿ ಬಿಡು ಅಂತ ನನ್ನ ತಂಗಿ ಮುಖ ನೋಡ್ಕೊಂಡು ಬಿಟ್ನಲ್ಲ, ಅದೇ ನಾನು ಮಾಡಿ ತಪ್ಪು. ಇನ್ನೂ ನಾನು ನಿನ್ನ ಸುಮ್ಮನೆ ಬಿಡೋಂಗಿಲ್ಲ.
ಅಣ್ಣ ಸ್ವಲ್ಪ ಸಿಟ್ಟಲ್ಲಿ ಏನು ಮಾಡ್ತಿದ್ಯಾ ಅಂತ ನಿಂಗೆ ಗೊತ್ತಾಗ್ತಾ ಇಲ್ಲ. ಕೆಳಗಿಳಿ, ಅವ್ನ ಕುತ್ತಿಗೆ ಮೇಲೆ ಕಾಲು ಇಟ್ಬಿಟ್ಟಿದ್ಯಾ. ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಷ್ಟ. ಮದುವೆ ಇದೆ ಅಣ್ಣ, ಇದೆಲ್ಲ ಜಾಸ್ತಿ ಬೇಡ. ಇಳಿ ನೀನು. ನೀನು ಸುಮ್ಮನೆ ಇರು ನವೀನ್, ಇವನ್ನ ಬಿಟ್ಟಂಗಿಲ್ಲ ಯಾಕೋ ಜಾಸ್ತಿ ಆಗ್ತಿದೆ. ಇವ್ನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಇಲ್ಲಿ ನೋಡು, ನಾನು ಏನನ್ನ ಸತ್ತೋದ್ರೆ ನೀವಿಬ್ರು ಮತ್ತೆ ಜೈಲಿಗೆ ಹೋಗ್ಬೇಕಾಗುತ್ತೆ. ಬಿಡ್ರಿ, ನನ್ನ ಸಾಕು, ತಪ್ಪಾಯ್ತು ಅಂತ ಕೇಳಿದ್ನಲ್ಲ. ಅಣ್ಣ ನೀನು ಈ ಕಡೆ ಬಾ ಅಣ್ಣ, ಮಾತ್ರ ಪಡಬೇಡ, ಈ ಕಡೆ ಬಾ. ಯಪ್ಪ, ಕುತ್ತಿಗೆ ಗಂಟ್ಲೆಲ್ಲ ನೋವು ಬಂದೋಯ್ತು. ನಾನು ಇವತ್ತು ಬದುಕ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಫಸ್ಟ್ ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಹೊರಗೆ ಹೋಗಿ ಎಲ್ಲ ಇವ್ರ ಮಾನ ಮರ್ಯಾದೆ ತೆಗಿತೀನಿ. ಇಲ್ಲೋಡು, ನಾನು ನಿಮ್ಮಿಬ್ಬರನ್ನ ಸುಮ್ಮನೆ ಬಿಡೋದೇ ಇಲ್ಲ. ನಾಳೆ ಅದು ಹೆಂಗೆ ಮದುವೆ ಆಗುತ್ತೋ ನಾನು ನೋಡೇ ಬಿಡ್ತೀನಿ. ಈಗ ಹೋಗಿ ಎಲ್ಲರ ಮುಂದೆ ಹೇಳ್ತೀನಿ. ಏಯ್ ನಿಂತ್ಕೋ, ಎಲ್ಲಿಗೆ ಹೋಗ್ತಿದ್ಯಾ? ಬಿಡ್ರಿ ನನ್ನ. ಇಲ್ಲಿ ನೋಡು, ಹೊರಗೆ ಹೋಗಿ ಏನನ್ನ ನಕರ ಮಾಡಿದ್ಯೋ ನೀನೇನಿಲ್ಲ ಕಂಪ್ಲೇಂಟ್ ಕೊಟ್ಟು ಜೈಲಾಗ ಹಾಕ್ಸ್ಬಿಡ್ತೀವಿ. ಅಲ್ಲೇ ಜೈಲಲ್ಲೇ ಮುದ್ದೆ ಮುರ್ಕೊಂಡು ದಿನ ಅಲ್ಲೇ ಬಿದ್ಕೊಂಡಿರ್ಬೇಕಾಗುತ್ತೆ ಸೊಳ್ಳೆಯಲ್ಲಿ. ಬೇಕಾದೆಲ್ಲ ಏನೋ ನನ್ನ ಜೈಲಿಗೆ ಹಾಕ್ಸ್ತೀರಾ? ಹಿಂಗೆಲ್ಲ ಅಂದ್ಬಿಟ್ರೆ ಎದುರ್ಕೋತೀನಿ ಅಂತ ಮಾಡಿದ್ದೀರಾ? ಜೈಲಿಗೆ ಹಾಕ್ಸೋಕ್ಕೆ ಸಾಕ್ಷಿ ಬೇಕಲ್ಲ. ಏನು ಸಾಕ್ಷಿ ಇದೆ ನಿಮ್ಮ ಕಡೆ ನಾನು ಕಳ್ತನ ಮಾಡಿದ್ದೀನಿ ಅಂತ? ನೀವೇನೋ ಮನೇಲಿ CC ಕ್ಯಾಮ್ರಾ ಹಾಕ್ಸಿದ್ದೀರಾ ಅಂದ್ಕೊಂಡಿದ್ದೀರಾ? ನೀವು ಹೇಳ್ಬಿಟ್ರೆ ಅವ್ರು ಕಂಪ್ಲೇಂಟ್ ತೊಗೊಂಡ್ಬಿಡ್ತಾರಾ? ಸಾಕ್ಷಿ ಬೇಕಲ್ಲ, ಸಾಕ್ಷಿ. ಡಿಂಗ್ರಿ ಬಿಲ್ಲಿ, ಯಾಕೆ ಡಿಂಗ್ರಿ ಬಿಲ್ಲಿ ಕೊಡ್ದಂಗೆ ಕುಡಿತೀಯಾ? ತಡ್ಕ ಸ್ವಲ್ಪ. ಇಲ್ಲೋಡು, ನೆಟ್ಟಿಗೆ ಮಾತಾಡಿ ನೀನು. ಡಿಂಗ್ರಿ ಬಿಲ್ಲಿ ಪಂಗ್ರಿ ಬಿಲ್ಲಿ ಇವೆಲ್ಲ ನನ್ನ ಹತ್ರ ಬೇಡ. ಮರ್ಯಾದೆ ಕೊಟ್ಟು ಮಾತಾಡ ನನ್ನ ಹತ್ರ. ನಿನ್ನ ಮುಸುಡಿಗೆ ಮರ್ಯಾದೆ ಬೇರೆ ಕೇಡು. ಥೂ, ಏನೋ ನಮ್ಮ ತಂಗಿನ ಮದುವೆ ಆಗಿದೆಯಾ ಅಂತ ಸುಮ್ಮನೆ ಬಿಟ್ಟಿದ್ದೀವಿ, ಇಲ್ಲಿಗೆ ಸುಮ್ಮನೆ ಆಗಿದ್ದೀವಿ. ಇಲ್ಲಾಂದಿದ್ರೆ ಬೇರೆಯವ್ರಾಗಿದ್ರೆ ಇಷ್ಟೊತ್ತಿಗೆ ಹೆಣ ಬಿದ್ದಿರ್ತಿತ್ತು ಇಲ್ಲಿ. ಏನಂದೆ ನೀನು? ಸಾಕ್ಷಿ ಬೇಕಾ? ಸಾಕ್ಷಿ ಇಲ್ಲ ಅನ್ಕೊಂಡಿದ್ಯಾ ನನ್ನ ಕಡೆ? ಮೊನ್ನೆ ಸೂಪರ್ ಮಾರ್ಕೆಟಲ್ಲಿ ಸಿಗೆ ಬಿದ್ದಿದ್ದಿಲ್ಲಪ್ಪ, ಅವಾಗ ಎಲ್ಲರೂ ಕೂಡ ಒದಿಸ್ಕೊಂಡಿದ್ಯಲ್ಲ, ಅದೆಲ್ಲ ಅಲ್ಲಿ CC ಕ್ಯಾಮ್ರಾ ಇರುತ್ತಲ್ಲ, ಅಲ್ಲಿ ಸಿಗೆ ಬಿದ್ದಿದ್ದು ಹೆಂಗೋ CC ಕ್ಯಾಮ್ರಾದಾಗೆಲ್ಲ ಏನೋ ರೆಕಾರ್ಡ್ ಆಗಿರುತ್ತೆ. ಇವತ್ತು ಹೋಗಿ ಇಸ್ಕೊಂಬರ್ತೀನಿ, ಅವ್ರನ್ನೆಲ್ಲ ಪರ್ಮಿಷನ್ ಕೇಳಿ ಅದೇ ಆಂಟಿನ ಕರ್ಕೊಂಬಂದು ಅವ್ರ ಕೈಯಲ್ಲಿ ಕಂಪ್ಲೇಂಟ್ ಕೊಡಿಸ್ತೀನಿ. ಹೋಗಿ ಜೈಲಲ್ಲಿ ಮುದ್ದೆ ಮುರಿವಂತೆ. ಅಯ್ಯಯ್ಯಪ್ಪ, ನನ್ನ ಸಾಕ್ಷಿ ಇಲ್ಲ ಅಂತ ಇಷ್ಟೆಲ್ಲ ಎಗರಾಡ್ದೆ, ಅದನ್ನು ನಾನು ಮರ್ತೇ ಬಿಟ್ಟಿದ್ನಲ್ಲ. ಅಯ್ಯೋ ದೇವ್ರೆ, ಈಗೇನಾದರೂ ಅವ್ರು ಕಂಪ್ಲೇಂಟ್ ಕೊಟ್ಟರೆ ನನ್ನ ಜೈಲಿಗೆ ಹೋಗಿ ಕಳಿಸ್ತಾರೆ ಇವ್ರು. ಆಯಿತು. ಅಷ್ಟೇ ಅಲ್ಲ, ನಾವು ಮನ್ಸು ಮಾಡಿದ್ರೆ ಇನ್ನೊಂದು ಕೇಸ್ ಹಾಕ್ತೀವಿ. ನಮ್ಮ ತಂಗಿನ ಸುಳ್ಳು ಹೇಳಿದ್ಯಲ್ಲ, ಕೋಟ್ಯಾಧಿಪತಿ ದೊಡ್ಡ ರೊಕ್ಕ ಇರೋನೋ ಹಂಗೆ ಹಿಂಗೆ ಅಂತ ಏನೋ ಹೇಳಿದ್ಯಲ್ಲಪ್ಪ. ಅದೆಲ್ಲ ಸುಳ್ಳು ಹೇಳಿ ನನ್ನ ತಂಗಿ ಬ್ರೈನ್ ವಾಶ್ ಮಾಡಿ ಕದ್ದು ಮುಚ್ಚಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅದನ್ನೂ ಒಂದು ಕೇಸ್ ಹಾಕ್ಸ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ. ಅವಾಗ ಇನ್ನೊಂದು ಸ್ವಲ್ಪ ಮುದ್ದೆ ಮಾಡ್ಕೊಂಡು ಅಲ್ಲೇ ಇರುವಂತೆ, ಇನ್ನೊಂದು 2-3 ವರ್ಷ ಜಾಸ್ತಿ. ಅಯ್ಯೋ ಇದೇನಪ್ಪ, ಇವತ್ತು ಯಾರ ಮುಖ ನೋಡಿದ್ನೋ ಎದ್ದು ಎಲ್ಲ ನನ್ನ ಗ್ರಹಚಾರ ಕೆಟ್ಟಂಗಿದೆ. ಬಾವ, ಹಂಗೆಲ್ಲ ಮಾಡಿಬಿಡ್ರಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಬೇಕಾದ್ರೆ ನೀವು ಓದಿರೋ ವಿಷಯ ನಾನು ಯಾರ ಹತ್ರನೂ ಹೇಳಕ್ಕೆ ಹೋಗಲ್ಲ. ದಯವಿಟ್ಟು ಅದು ಕಳ್ತನ ಮಾಡಿದ್ನ ಅದನ್ನಲ್ಲೇ ಮರ್ತುಬಿಡಿ. ಇನ್ನೊಂದ್ಸರಿ ನಾನು ತಪ್ಪು ಕೆಲಸ ಮಾಡಲ್ಲ, ಇನ್ನು ಯಾವತ್ತೂ ಅಂತ ಕೆಲಸ ಮಾಡಲ್ಲ. ನಾನು ಮಾಡ್ತೀನ ಕೆಲಸ. ನೀವು ಕಂಪ್ಲೇಂಟ್ ಕೊಡಬೇಡ್ರಿ ದಯವಿಟ್ಟು ಬಾವ. ನೀವು ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ನಿಮ್ಮ ತಂಗಿ ಜೀವನನೇ ಎಲ್ಲ ಹಾಳಾಗೋದು. ಇಬ್ಬರು ದೂರ ಆದರೆ ಏನು ಚೆನ್ನಾಗಿರುತ್ತೆ ಸಮಾಜದಲ್ಲಿ? ನಿಮ್ಮ ತಂಗಿಗೆ ಏನು ಬೆಲೆ ಸಿಕ್ಕಂಗಾಗುತ್ತೆ? ಸುಮ್ಮನೆ ನಮ್ಮದೇ ಎಲ್ಲ ಮರ್ಯಾದೆ ಹೋಗೋದು. ಅದನ್ನೆಲ್ಲ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ಬಾವ. ಇಷ್ಟು ಭಯ ಇರೋನು ತಪ್ಪು ಮಾಡೋವಾಗ ಎಲ್ಲೋಗಿತ್ತೀನಿ ಬುದ್ಧಿ? ನಾಚಿಕೆ ಆಗಲ್ಲ? ತಪ್ಪು ಮಾಡಿದ್ದು ಅಲ್ಲದೆ ಮತ್ತೆ ಸಿಗೆ ಬಿದ್ದಿದ್ದು ಅಲ್ಲದೆ ಇಷ್ಟು ಬಂಡ ಧೈರ್ಯವಾಗಿ ನನ್ನ ತಂಗಿ ಅಲ್ಲ ನನ್ನ ತಮ್ಮನ ಜೊತೆ ಮತ್ತೆ ನನ್ನ ಹೆಂಡತಿ ಜೊತೆ ಸಂಬಂಧ ಕಟ್ತೀಯಾ? ನಿಜವಾಗ್ಲೂ ಬಾವ, ಕ್ಷಮಿಸ್ಬಿಡಿ, ತಪ್ಪಾಯ್ತು ನಂದು. ಪಾಪ ಅವ್ರದ್ದೇನೂ ತಪ್ಪಿಲ್ಲ. ನಾನೇ ನನ್ನ ತಪ್ಪನ್ನ ಮುಚ್ಚಾಕೋಕ್ಕೋಸ್ಕರ ಅವರಿಬ್ಬರನ್ನ ಸಿಗಾಕ್ಸಕ್ಕೆ ಹೋಗಿದ್ದೆ. ನನ್ನ ತಪ್ಪು ಹೊರಗೆ ಬರಬಾರ್ದು ಅಂತೇಳಿ ಅದಕ್ಕಿಂತ ಮುಂಚೆ ಇವರಿಬ್ಬರನ್ನೇ ಸಿಗಾಕ್ಸ್ಬಿಡೋಣ ಅಂತ ಹಂಗೆ ಮಾಡಿದ್ದೆ. ನಿಜವಾಗ್ಲೂ ನನ್ನ ತಪ್ಪಾಯಿತು. ನವೀನ್ ಬಾವ, ತಪ್ಪಾಯಿತು ಬಾವ, ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಿ. ನಾನು ಅಂದಿದ್ದು ತಪ್ಪಾಯಿತು, ಕ್ಷಮಿಸ್ಬಿಡಿ ನನ್ನ. ಇಷ್ಟೊತ್ತು ಎಷ್ಟೆಲ್ಲ ಎಗರಾಡ್ದೆ? ಹೋಗಿ ನಮ್ಮ ಬಗ್ಗೆ ಏನೋ ಹೇಳಿ ಮಂದಿನ ಕೂಡಿಸಿ ಈ ಮದುವೆ ಕ್ಯಾನ್ಸಲ್ ಆಗಂಗೆ ಮಾಡ್ತೀನಿ ಅಂತ ಎಗರಾಡ್ದು ಈ ಕಂಪ್ಲೇಂಟ್ ಕೊಡ್ತೀವಿ ಅಂದ ತಕ್ಷಣ ಹಿಂಗೆ ಪ್ಲೇಟ್ ಉಲ್ಟಾಗ್ತಿದ್ಯಾ? ನೀನು ಎಷ್ಟು ಉಸಿರು ಒಳ್ಳೆ ಅಂತ ಗೊತ್ತು ಕಣ ನನಗೆ. ನಿನ್ನ ಮುಖ ನೋಡ್ಕೊಂಡು ಬಿಡ್ತಾ ಇದೀವಿ ಅಂತ ಅನ್ಕೋಬೇಡ. ನಮ್ಮ ತಂಗಿ ಮುಖ ನೋಡಿಕೊಂಡು ನಮ್ಮ ಮನೆ ಮರ್ಯಾದೆ ಮುಖ ನೋಡ್ಕೊಂಡು ಸುಮ್ಮನೆ ಆಗ್ತಾ ಇದ್ದೀವಿ. ಇಲ್ಲ ಬಾವ, ನಾನು ನಾಟಕ ಮಾಡ್ತಾ ಇಲ್ಲ. ನಾನು ಯಾವ ಉಸಿರು ಹೊಳಿನೂ ಅಲ್ಲ. ನಿಜವಾಗ್ಲೂ ನನ್ನ ತಪ್ಪು ನಂಗೆ ಅರಿವಾಗಿದೆ. ಇನ್ನೊಂದು ಸರಿ ಆ ಥರ ಮಾಡಲ್ಲ, ಕಳ್ತನೂ ಮಾಡಲ್ಲ, ಇನ್ನೊಬ್ರ ಬಗ್ಗೆ ತಪ್ಪಾಗಿನೂ ಏನು ಹೇಳಕ್ಕೆ ಹೋಗಲ್ಲ. ನಾನು ನಿಜವಾಗ್ಲೂ ತಪ್ಪಾಗಿದೆ. ನಿಮ್ಮಿಬ್ರಿಗೂ ಕಾಲಿಗೆ ಬಿದ್ದುಬಿಡ್ತೀನಿ. ಬೇಕಾದ್ರೆ ನನಗೆ ಕ್ಷಮಿಸ್ಬಿಡಿ. ನನಗೆ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ಸೋದೆಲ್ಲ ಮಾತಾಡಬೇಡಿ. ಇಲ್ಲಿ ನೋಡು, ಇದೇ ಲಾಸ್ಟ್ ವಾರ್ನಿಂಗ್ ನಿಂಗೆ. ನಮ್ಮ ತಮ್ಮ ಹೇಳ್ದಂಗೆ ನಮ್ಮ ತಂಗಿ ಮುಖ ನೋಡ್ಕೊಂಡು ಸುಮ್ಮನೆ ಆಗ್ತಾ ಇದ್ದೀವಿ. ಈ ಮದುವೆ ಕಾರ್ಯದಲ್ಲಿ ಇದೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಸುಮ್ಮನೆ ಆಗ್ತಾ ಇದ್ದೀನಿ. ಏನಾದರೂ ನಕರಗಳು ಮಾಡಿ ಏನಾನ ಬಾಲ ಬಿಚ್ಚೋಕೆ ನೋಡಿದ್ಯೋ ನಿನ್ನ ಏನಿಲ್ಲ, ನಿನ್ನ ಕೊಲ್ಲಿ ನಾನಾದರೂ ಜೈಲಿಗೆ ಹೋಗ್ತೀನಿ, ಇಲ್ಲ ನಿನ್ನಾದರೂ ಜೈಲಿಗೆ ಕಳಿಸ್ತೀನಿ. ಇವೆರಡರಲ್ಲಿ ಒಂದಂತೂ ಖಂಡಿತ ಖಚಿತ. ಥ್ಯಾಂಕ್ಸ್ ಬಾವ, ನನ್ನ ಮೇಲೆ ಕಂಪ್ಲೇಂಟ್ ಕೊಡಲ್ಲ ತಾನೇ? ಥ್ಯಾಂಕ್ಸ್ ಬಾವ. ಇನ್ಮೇಲೆ ನಿಜವಾಗ್ಲೂ ಇಂಥ ಮಣ್ತಿನ ಕೆಲಸ ಮಾಡಲ್ಲ. ಇದೊಂದು ಸರಿ ನನಗೆ ಕ್ಷಮಿಸಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನನಗೆ ಹೊಡೆದೋಗ್ಬಿಟ್ರಲ್ಲ ನೀವು ಇಬ್ಬರು ಸೇರಿ. ಇರಲಿ, ಸರಿಯಾದ ಸಮಯ ನೋಡ್ಕೋತೀನಿ. ನನ್ನ ಟೈಮ್ ಬರಲಿ, ಅಲ್ಲಿವರೆಗೂ ಕಾಯ್ತೀನಿ. ನಾನೇನಾದರೂ ಆ ಸೂಪರ್ ಮಾರ್ಕೆಟಲ್ಲಿ ಸಿಗೆ ಬೀಳಿದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು.
ಇವತ್ತು ಇವರಿಬ್ರು ಮುಂದೆ ತಲೆ ತೆಗ್ಸೋ ಬಾಳೆವಾಗ್ತಾ ಇರಲಿಲ್ಲ ನಂದು. ಅಲ್ಲಿ ಸಿ ಸಿ ಕ್ಯಾಮ್ರಾ ಇರೋದಕ್ಕೆ ಬಾಯಿ ಮುಚ್ಕೊಳ್ಳೋ ಥರ ಆಯಿತು. ಕಾರ್ಯವಾಸಿ ಕತ್ತೆ ಕಲ್ಲಿಡಿ ಅಂತಾರಲ್ಲ, ಹಂಗೆ ಮಾಡಿದ್ದೀನಿ ಅಷ್ಟೇ. ನಿಮ್ಮ ಹತ್ರ ಕ್ಷಮೆ ಕೇಳೋ ಮಗನೇ ಅಲ್ಲ ನಾನು. ಏನೋ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇದೊಂದು ಸರಿ ಕೇಳಿದ್ದೀನಿ, ಇನ್ನೊಂದು ಸರಿ ಈ ಪರಿಸ್ಥಿತಿ ಬರಲ್ಲ.